ದೆಹಲಿ ಮುಖ್ಯಮಂತ್ರಿ ಆಯ್ಕೆ 8ನೇ ತಾರೀಕು ರಿಸಲ್ಟ್ ಬಂದಿದೆ. ಇವತ್ತು 10 ದಿವಸ ಆಯಿತು ರಿಸಲ್ಟ್ ಬಂದು. BJPಯವರು ಒಂದು ಅದ್ಭುತವಾದ ಗೆಲುವನ್ನು ತಗೊಂಡಿದ್ದಾರೆ ಅಲ್ಲಿ. ಬಟ್ ಮುಖ್ಯಮಂತ್ರಿ ಯಾರು, ಸರ್ಕಾರ ಯಾವಾಗ, ಸುದ್ದಿ ಇಲ್ಲ ಇನ್ನು. ಅಂದರೆ ಡೇಟ್ ಡಿಸೈಡೆಡ್ ಇದೆ, ಯಾರು ಮುಖ್ಯಮಂತ್ರಿ ಅಂತ ಗೊತ್ತಿಲ್ಲ. ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅದ್ದೂರಿ ತಯಾರಿಗಳು ನಡೀತಾ ಇದ್ದಾವೆ. ಬಟ್ ಯಾರ್ದಾಗತ್ತೆ ಪ್ರಮಾಣ ವಚನ ಇನ್ನೂ ಗೊತ್ತಿಲ್ಲ. ಅದನ್ನು ನಾಳೆ ಡಿಸೈಡ್ ಆಗುತ್ತಂತೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರಂತೆ, ಅಲ್ಲಿ ಡಿಸೈಡ್ ಆಗುತ್ತಂತೆ. ಪ್ರಮಾಣ ವಚನ ಸ್ವೀಕಾರವನ್ನು ಮಾತ್ರ ಬಹಳ ಅದ್ದೂರಿಯಾಗಿ ಮಾಡ್ತಾರಂತೆ. BJP ಅಧಿಕಾರದಲ್ಲಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, NDA ಅಧಿಕಾರದಲ್ಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳನ್ನೆಲ್ಲ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಾಡ್ತಾರಂತೆ. ಪರ್ವೇಶ್ ವರ್ಮಾ ಫ್ರಂಟ್ ರನ್ನರ್ ಇದ್ದಾರೆ. ವಿಜೇಂದ್ರ ಗುಪ್ತಾ, ಆಶೀಶ್ ಸೂದ್, ಸತೀಶ್ ಉಪಾಧ್ಯಾಯ್, ಜಿತೇನ್ ಮಹಾಜನ್, ರೇಖಾ ಗುಪ್ತಾ, ಸುಮಾರು ಹೆಸರುಗಳು ಓಡಾಡ್ತಾ ಇದ್ದಾವೆ. ಇವರ ಪೈಕಿ ಯಾರು ಆಯ್ಕೆ ಆಗ್ತಾರೆ ಅಂತ ನಾಳೆ ಗೊತ್ತಾಗತ್ತೆ. ಈ ಮಧ್ಯದಲ್ಲಿ BJP ಶಾಸಕ ರವೀಂದ್ರ ಸಿಂಗ್ ನೇಗಿ ಒಂದು ವಿಡಿಯೋ ಮಾಡಿ ಟ್ವೀಟ್ ಮಾಡಿದ್ರು ಇವತ್ತು. ರವೀಂದ್ರ ಸಿಂಗ್ ನೇಗಿ ಪ್ರತಾಪ್ಗಂಜ್ ಕ್ಷೇತ್ರದಿಂದ ಈ ಸಲ ಎಲೆಕ್ಷನ್ ಗೆದ್ದಿದ್ದಾರೆ. ಪ್ರತಾಪ್ಗಂಜ್ನಲ್ಲಿ ಲಾಸ್ಟ್ ಟೈಮ್ MLA ಯಾರು, ಮನೀಶ್ ಸಿಸೋಡಿಯಾ. ಕಳೆದ 2 ಸಲ ಮನೀಶ್ ಸಿಸೋಡಿಯಾ ಅಲ್ಲಿ ಗೆದ್ದಿದ್ರು. ದೆಹಲಿ ಉಪಮುಖ್ಯಮಂತ್ರಿ ಆಗಿದ್ರು ಅವರು. ಈ ಸಲದ ಎಲೆಕ್ಷನ್ನಲ್ಲಿ ರಿಪೋರ್ಟ್ ಬಂತವ್ರಿಗೆ, ನೀವು ಗೆಲ್ಲೋದಿಲ್ಲ ಇಲ್ಲಿ, ಗೆಲ್ಲೋದಿಲ್ಲ ಅಲ್ಲಿ ಅಂತ. ಬಿಟ್ಟು ಪಕ್ಕದ ಜಂಗ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರು, ಅಲ್ಲೂ ಸೋತರು ಮನೀಶ್ ಸಿಸೋಡಿಯಾ. ಈಗ ಗೆದ್ದಿದ್ದಾರಲ್ಲ ರವೀಂದರ್ ಸಿಂಗ್ ನೇಗಿ, ಇವರು ಮನೀಶ್ ಸಿಸೋಡಿಯಾ ಏನು ಆಫೀಸ್ ನಡೆಸಿದ್ರಲ್ಲ, ಆಫೀಸ್ ತೋರಿಸಿದ್ದಾರೆ. ದೆಹಲಿ ಉಪಮುಖ್ಯಮಂತ್ರಿಗಳು ಆಫೀಸ್ನಲ್ಲಿ ಇಂತಿಂಥ ವಸ್ತುಗಳನ್ನು ಉಳಿಸಿ ಹೋಗಿದ್ದಾರೆ ನೋಡಿ ಅಂತ. ಏನು ಉಳಿಸಿ ಹೋಗಿದ್ದಾರೆ ನೋಡಿ ನೀವೇ. रविंदर सिंह नेगी, रवि नेगी, विधायक पटपड़गंज। आज मैं अपने जो हमारा ये कैंप कार्यालय था, जो पहले वाले विधायक आम आदमी पार्टी के सिसोदिया जी थे, यहाँ से डिप्टी CM भी थे, उनका ये कार्यालय है। और ये कार्यालय अब विधायक के तौर पर मुझे मिल गया ये कार्यालय। पर मैं दिखाऊं, ये लोग जो ईमानदारी का ढोंग रचते थे, जो कहते थे हम ईमानदार हैं, हम भ्रष्टाचार नहीं करते, इस कार्यालय में जितना सामान PWD का था, जो सरकार का था, वो सारा सामान ये लोग लेकर चले गए और बिल्कुल गायब कर दिया। एक भी सामान इस कार्यालय में नहीं है, खाली ढांचा खड़ा है, सामान सारा गायब है, कुछ नहीं है। देख सकते हैं, ये कार्यालय जनता के लिए बनाया था और जनता इसमें बैठे, इसमें जो भी सामान था, कुर्सियां, टेबल, सब गायब कर दिए इन्होंने। ये देखिए, पहले ये मनीष सिसोदिया का दिखाता हूं मैं। ये देखिए मनीष सिसोदिया उप मुख्यमंत्री, ये देखिए कार्यालय खाली, सब कुर्सी टेबल सब ले गए। ये चोर लोग हैं, चोर। इन्होंने इतनी शर्म नहीं इन लोगों को कि जो दूसरा विधायक बैठेगा वो कहां बैठेगा, पर ये नहीं। ये देखो, ये इतने भ्रष्टाचारी है, सारी कुर्सी सारी टेबल गायब कर दी। ಮನೀಶ್ ಸಿಸೋಡಿಯಾನೇ ಖಾಲಿ ಮಾಡಿಸಿದ್ರ, ಅವ್ರ ಬೆಂಬಲಿಗರು ಯಾರು ಖಾಲಿ ಮಾಡಿಸಿದ್ರ? ಅಲ್ರಿ, ಮನೆಯಿಂದ ತಂದವ್ರಂಗೆ ಆಡ್ತಿರಲ್ಲ ನೀವು. ಆಫೀಸ್ಗೆ ಕುರ್ಚಿ, ಟೇಬಲ್ಲು, TV, AC ತೆರಿಗೆದಾರರ ದುಡ್ಡಿನಲ್ಲಿ ಹಾಕ್ಕೊಂಡಿರೋದು. PWD ಡಿಪಾರ್ಟ್ಮೆಂಟ್ ಮಾಡಿರುತ್ತೆ ಅದನ್ನು. ಎಲೆಕ್ಷನ್ಸ್ ಹೋದ್ಮೇಲೆ ಎಲ್ಲ ತಗೊಂಡೋಗ್ಬಿಟ್ರೆ ಹೆಂಗಿದು? ಉತ್ತರ ಪ್ರದೇಶದಲ್ಲಿ ಇದೇ ರೀತಿಯ ವಿಡಿಯೋ ಒಂದು ವೈರಲ್ ಆಗಿತ್ತು. ಮುಖ್ಯಮಂತ್ರಿ ಮನೆಯಿಂದ AC ಕಿತ್ಕೊಂಡ್ಬಿಟ್ಟಿದ್ರು, ಹಂಗೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ. ಇಲ್ಲಿ ಮನೀಶ್ ಸಿಸೋಡಿಯಾರ ಆಫೀಸ್ ಕೂಡ ಹಾಗೆ ಆಗಿದೆ ಅಂತ ಶಾಸಕರು ಆರೋಪ ಮಾಡ್ತಿದ್ದಾರೆ. ಸುದ್ದಿಗಳು ಸುಮಾರಿದ್ದು, ಸಮಯ ಮುಗಿತಾ ಇದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.